ಆತ ಕಳ್ಳತನ ಮಾಡೋದಕ್ಕೆ ಅಂತ ಮಹಾರಾಷ್ಟ್ರದಿಂದ ಕನ್ಯಾಕುಮಾರಿಗೆ ಹೊರಟಿದ್ದ. ಆದ್ರೆ ಸೀನ್ ಕಟ್ ಮಾಡಿದ್ರೆ ಕಲಬುರಗಿಯಲ್ಲಿ ಮನೆಗೆ ಕನ್ನ ಹಾಕಿದ್ದ ಭೂಪ ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ. ಏನಿದು ಈ ದಾರಿ ತಪ್ಪಿದ ಮಗನ ಸ್ಟೋರಿ ಇಲ್ಲಿದೆ ನೋಡಿ. ಕನ್ಯಾಕುಮಾರಿಗೆ ಹೊರಟು ಕಲಬುರಗಿಯಲ್ಲಿ ಕಳ್ಳತನ. ಖದೀಮನ ದಾರಿಯನ್ನೇ ಬದಲಿಸಿದ್ರು ರೈಲ್ವೆ ಅಧಿಕಾರಿ. ಸಾಲಾಗಿ ಜೋಡಿಸಿಟ್ಟಿರುವಂತಹ ಚಿನ್ನದ ಒಡವೆಗಳು, ನೋಡುವವರ ಕಣ್ಣು ಕುಕ್ಕುವಂತಿರುವ ಚಿನ್ನದ ಸರ, ಬಳೆ, ಬಗೆ ಬಗೆ ಆಭರಣಗಳು, ಇದರ ಕೆಳಗೆ ಅಚ್ಚುಕಟ್ಟಾಗಿ ಜೋಡಿಸಿರುವಂತಹ ಕಟರ್ಗಳು, ಹ್ಯಾಂಡ್ ಗ್ಲೌಸ್ ಜೊತೆಗೆ ಚಿನ್ನ ಕರಗಿಸುವಂತಹ ಗ್ಯಾಸ್ ಮಷೀನ್. ಕಳ್ಳನಿಂದ ವಸೂಲಿ ಮಾಡಿದಂತಹ ಆಭರಣಗಳನ್ನು ಪೊಲೀಸರು ಪ್ರದರ್ಶನಕ್ಕೆ ಇಟ್ಟಿರುವಂತಹ ಈ ದೃಶ್ಯಗಳು ಕಂಡು ಬಂದಿದ್ದು ಹೈದರಾಬಾದ್ ಕರ್ನಾಟಕದ ಹೆಮ್ಮೆ ಕಲಬುರಗಿ ಪಟ್ಟಣದಲ್ಲಿ. ಹೌದು, ಕಳ್ಳತನಕ್ಕೆಂದು ಮಹಾರಾಷ್ಟ್ರದ ಪುಣೆಯಿಂದ ಕನ್ಯಾಕುಮಾರಿ ರೈಲು ಹತ್ತಿದ್ದ ಈ ಖದೀಮ ನವೀನ್ ಜೋಶಿ ಟಿಕೆಟ್ ಪಡೆಯದೆ ಪ್ರಯಾಣ ಮಾಡುತ್ತಿದ್ದ. ಚೆಕಿಂಗ್ಗೆ ಬಂದು ಇವನನ್ನ ಕಲಬುರಗಿಯಲ್ಲೇ ಇಳಿಸಿದ್ರು. ಕಳ್ಳತನಕ್ಕೆ ಕನ್ಯಾಕುಮಾರಿ ಆದ್ರೇನು ಕಲಬುರಗಿ ಆದ್ರೇನು ಎಂದಿದ್ದ ಈ ಐನಾತಿ ಕಲಬುರಗಿ ನಗರದ ಗಾಬರೆ ಲೇಔಟ್ನಲ್ಲಿ ಕೈಚಳಕ ತೋರಿದ್ದ. ಅಂದಹಾಗೆ ಮೂಲತಃ ಕಾರವಾರ ಜಿಲ್ಲೆಯವನಾದ ಈ ನವೀನ್ ಹೋಟೆಲ್ನಲ್ಲಿ ಕುಕ್ ಆಗಿ ಕೆಲಸ ಮಾಡುತ್ತಿದ್ದ. ಹೋಟೆಲ್ ದುಡ್ಡು ಶೋಕಿಗೆ ಸಾಲದಕ್ಕೆ ಕಳ್ಳತನಕ್ಕೆ ಇಳಿದಿದ್ದ. ಕಲಬುರಗಿಯಲ್ಲಿ ಈರಣ್ಣ ಅನ್ನೋರ ಮನೆಗೆ ಕನ್ನ ಕೊರೆದಿದ್ದ. ಕಲಬುರಗಿ ಸ್ಟೇಷನ್ ಬಜಾರ್ ಪೊಲೀಸರು ಮಹಾರಾಷ್ಟ್ರದಲ್ಲಿ ಅಡಗಿ ಕುಳಿತಿದ್ದ ನವೀನನ್ನ ಬಂಧಿಸಿ 20 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ಸೀಸ್ ಮಾಡಿದ್ದಾರೆ. ಒಂದು ರೀಸನ್ ತಮ್ಗೆ ಗುರ್ತಿದೆ, ಏನು ಅಪರಾಧಿ ಇದ್ದಾನೆ. ಅವನು ಅಪರಾಧ ಮಾಡಬೇಕಾದ್ರೆ ಗ್ಲೌಸ್ ಬಳಸ್ಕೊಂಡಿದ್ದಾನೆ. ಆ ಗ್ಲೌಸ್ ಕೂಡ ನಮ್ಮ ತಂಡ ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಅಲ್ಲಿ ಪಕ್ಕದ ಮನೆಯಲ್ಲಿ ಒಂದು ಸಿಸಿಟಿವಿ ಕ್ಯಾಮ್ರಾ ಸಿಗುತ್ತೆ. ಅಲ್ಲಿ ಅವನು ಸಿಸಿಟಿವಿಯಲ್ಲಿ ಆರೋಪಿಯ ಬಗ್ಗೆ ಸ್ವಲ್ಪ ಸುಳಿವು ಸಿಗುತ್ತೆ ಮತ್ತು ಕೆಲವು ಅವನ ಮೂವ್ಮೆಂಟ್ ಬಗ್ಗೆ ನಾವು ಜಾಲ ಹಿಡಿದಾಗ ಇನ್ನೊಂದು ಕಡೆ ಅವನು ಸಿಸಿಟಿವಿಯಲ್ಲಿ ಮೂವ್ಮೆಂಟ್ ಆಗಿರೋದು ಮತ್ತು ಅಲ್ಲಿ ಮೊಬೈಲ್ ಫೋನ್ ಬಳಸಿರೋದು ಗೊತ್ತಾಗುತ್ತೆ. ಬಸ್ ಮುಖಾಂತರ ಸೋಲಾಪುರ್ಗೆ ಹೋಗಿರೋಂಥದ್ದು ಗೊತ್ತಾಗುತ್ತೆ. ಅಲ್ಲಿ ನಾವು ಚೆಕ್ ಮಾಡಿದಾಗ ನಮ್ಮ ಟೀಮ್ ಕಳಿಸಿ ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಮಾಹಿತಿ ಕಲೆ ಹಾಕಿದಾಗ ಅಲ್ಲಿನೂ ಕೂಡ ಅವನು ಮೊಬೈಲ್ ಫೋನ್ ಬಳಸಿರೋದು ಗೊತ್ತಾಗುತ್ತೆ. ಇನ್ನು ಬಂಧಿತ ನವೀನ್ ವಿರುದ್ಧ ರಾಯಚೂರಿನಲ್ಲಿ ಒಂದು ಕೇಸ್ ದಾಖಲಾಗಿದೆ. ಅಂತಾರಾಜ್ಯ ಕಳ್ಳನಾಗಿದ್ದ ಐನಾತಿ ಕನ್ಯಾಕುಮಾರಿಗೆ ಟ್ರೈನ್ ಹತ್ತಿ ಕಲಬುರಗಿಯಲ್ಲಿ ಇಳಿದಿದ್ದು ಪೊಲೀಸರ ಕೈಗೆ ಸಿಕ್ಕಿದ್ದು ವಿಧಿಯಾಟವಲ್ಲದೆ ಮತ್ತೇನು. ಓಂ ಪ್ರಕಾಶ್ ಎಚ್ ಮುನ್ನೂರು, ಪಬ್ಲಿಕ್ ಕನ್ನಡ, ಕಲಬುರಗಿ. ಆತ ಕಳ್ಳತನ ಮಾಡೋದಕ್ಕೆ ಅಂತ ಮಹಾರಾಷ್ಟ್ರದಿಂದ ಕನ್ಯಾಕುಮಾರಿಗೆ ಹೊರಟಿದ್ದ. ಆದ್ರೆ ಸೀನ್ ಕಟ್ ಮಾಡಿದ್ರೆ ಕಲಬುರಗಿಯಲ್ಲಿ ಮನೆಗೆ ಕನ್ನ ಹಾಕಿದ್ದ ಭೂಪ ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ. ಏನಿದು ಈ ದಾರಿ ತಪ್ಪಿದ ಮಗನ ಸ್ಟೋರಿ ಇಲ್ಲಿದೆ ನೋಡಿ. ಕನ್ಯಾಕುಮಾರಿಗೆ ಹೊರಟು ಕಲಬುರಗಿಯಲ್ಲಿ ಕಳ್ಳತನ. ಖದೀಮನ ದಾರಿಯನ್ನೇ ಬದಲಿಸಿದ್ರು ರೈಲ್ವೆ ಅಧಿಕಾರಿ. ಸಾಲಾಗಿ ಜೋಡಿಸಿಟ್ಟಿರುವಂತಹ ಚಿನ್ನದ ಒಡವೆಗಳು, ನೋಡುವವರ ಕಣ್ಣು ಕುಕ್ಕುವಂತಿರುವ ಚಿನ್ನದ ಸರ, ಬಳೆ, ಬಗೆ ಬಗೆ ಆಭರಣಗಳು, ಇದರ ಕೆಳಗೆ ಅಚ್ಚುಕಟ್ಟಾಗಿ ಜೋಡಿಸಿರುವಂತಹ ಕಟರ್ಗಳು, ಹ್ಯಾಂಡ್ ಗ್ಲೌಸ್ ಜೊತೆಗೆ ಚಿನ್ನ ಕರಗಿಸುವಂತಹ ಗ್ಯಾಸ್ ಮಷೀನ್. ಕಳ್ಳನಿಂದ ವಸೂಲಿ ಮಾಡಿದಂತಹ ಆಭರಣಗಳನ್ನು ಪೊಲೀಸರು ಪ್ರದರ್ಶನಕ್ಕೆ ಇಟ್ಟಿರುವಂತಹ ಈ ದೃಶ್ಯಗಳು ಕಂಡು ಬಂದಿದ್ದು ಹೈದರಾಬಾದ್ ಕರ್ನಾಟಕದ ಹೆಮ್ಮೆ ಕಲಬುರಗಿ ಪಟ್ಟಣದಲ್ಲಿ. ಹೌದು, ಕಳ್ಳತನಕ್ಕೆಂದು ಮಹಾರಾಷ್ಟ್ರದ ಪುಣೆಯಿಂದ ಕನ್ಯಾಕುಮಾರಿ ರೈಲು ಹತ್ತಿದ್ದ ಈ ಖದೀಮ ನವೀನ್ ಜೋಶಿ ಟಿಕೆಟ್ ಪಡೆಯದೆ ಪ್ರಯಾಣ ಮಾಡುತ್ತಿದ್ದ. ಚೆಕಿಂಗ್ಗೆ ಬಂದು ಇವನನ್ನ ಕಲಬುರಗಿಯಲ್ಲೇ ಇಳಿಸಿದ್ರು. ಕಳ್ಳತನಕ್ಕೆ ಕನ್ಯಾಕುಮಾರಿ ಆದ್ರೇನು ಕಲಬುರಗಿ ಆದ್ರೇನು ಎಂದಿದ್ದ ಈ ಐನಾತಿ ಕಲಬುರಗಿ ನಗರದ ಗಾಬರೆ ಲೇಔಟ್ನಲ್ಲಿ ಕೈಚಳಕ ತೋರಿದ್ದ. ಅಂದಹಾಗೆ ಮೂಲತಃ ಕಾರವಾರ ಜಿಲ್ಲೆಯವನಾದ ಈ ನವೀನ್ ಹೋಟೆಲ್ನಲ್ಲಿ ಕುಕ್ ಆಗಿ ಕೆಲಸ ಮಾಡುತ್ತಿದ್ದ. ಹೋಟೆಲ್ ದುಡ್ಡು ಶೋಕಿಗೆ ಸಾಲದಕ್ಕೆ ಕಳ್ಳತನಕ್ಕೆ ಇಳಿದಿದ್ದ. ಕಲಬುರಗಿಯಲ್ಲಿ ಈರಣ್ಣ ಅನ್ನೋರ ಮನೆಗೆ ಕನ್ನ ಕೊರೆದಿದ್ದ. ಕಲಬುರಗಿ ಸ್ಟೇಷನ್ ಬಜಾರ್ ಪೊಲೀಸರು ಮಹಾರಾಷ್ಟ್ರದಲ್ಲಿ ಅಡಗಿ ಕುಳಿತಿದ್ದ ನವೀನನ್ನ ಬಂಧಿಸಿ 20 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ಸೀಸ್ ಮಾಡಿದ್ದಾರೆ. ಒಂದು ರೀಸನ್ ತಮ್ಗೆ ಗುರ್ತಿದೆ, ಏನು ಅಪರಾಧಿ ಇದ್ದಾನೆ. ಅವನು ಅಪರಾಧ ಮಾಡಬೇಕಾದ್ರೆ ಗ್ಲೌಸ್ ಬಳಸ್ಕೊಂಡಿದ್ದಾನೆ. ಆ ಗ್ಲೌಸ್ ಕೂಡ ನಮ್ಮ ತಂಡ ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಅಲ್ಲಿ ಪಕ್ಕದ ಮನೆಯಲ್ಲಿ ಒಂದು ಸಿಸಿಟಿವಿ ಕ್ಯಾಮ್ರಾ ಸಿಗುತ್ತೆ. ಅಲ್ಲಿ ಅವನು ಸಿಸಿಟಿವಿಯಲ್ಲಿ ಆರೋಪಿಯ ಬಗ್ಗೆ ಸ್ವಲ್ಪ ಸುಳಿವು ಸಿಗುತ್ತೆ ಮತ್ತು ಕೆಲವು
ಅವನ ಮೂವ್ಮೆಂಟ್ ಬಗ್ಗೆ ನಾವು ಜಾಲ ಹಿಡಿದಾಗ ಇನ್ನೊಂದು ಕಡೆ ಅವನು CCTVಯಲ್ಲಿ ಮೂವ್ಮೆಂಟ್ ಆಗಿರೋದು ಮತ್ತು ಅಲ್ಲಿ ಮೊಬೈಲ್ ಫೋನ್ ಬಳಸಿರೋದು ಗೊತ್ತಾಗುತ್ತೆ. ಬಸ್ ಮುಖಾಂತರ ಸೋಲಾಪುರ್ಗೆ ಹೋಗಿರೋಂಥದ್ದು ಗೊತ್ತಾಗುತ್ತೆ. ಅಲ್ಲಿ ನಾವು ಚೆಕ್ ಮಾಡಿದಾಗ ನಮ್ಮ ಟೀಮ್ ಕಳಿಸಿ ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಮಾಹಿತಿ ಕಲೆ ಹಾಕಿದಾಗ ಅಲ್ಲಿನೂ ಕೂಡ ಅವನು ಮೊಬೈಲ್ ಫೋನ್ ಬಳಸಿರೋದು ಗೊತ್ತಾಗುತ್ತೆ. ಇನ್ನು ಬಂಧಿತ ನವೀನ್ ವಿರುದ್ಧ ರಾಯಚೂರಿನಲ್ಲಿ ಒಂದು ಕೇಸ್ ದಾಖಲಾಗಿದೆ. ಅಂತಾರಾಜ್ಯ ಕಳ್ಳನಾಗಿದ್ದ ಐನಾತಿ ಕನ್ಯಾಕುಮಾರಿಗೆ ಟ್ರೈನ್ ಹತ್ತಿ ಕಲಬುರಗಿಯಲ್ಲಿ ಇಳಿದಿದ್ದು ಪೊಲೀಸರ ಕೈಗೆ ಸಿಕ್ಕಿದ್ದು ವಿಧಿಯಾಟವಲ್ಲದೆ ಮತ್ತೇನು? ಓಂ ಪ್ರಕಾಶ್ ಎಚ್ ಮುನ್ನೂರು, ಪಬ್ಲಿಕ್ ಕನ್ನಡ, ಕಲಬುರಗಿ. ಆತ ಕಳ್ಳತನ ಮಾಡೋದಕ್ಕೆ ಅಂತ ಮಹಾರಾಷ್ಟ್ರದಿಂದ ಕನ್ಯಾಕುಮಾರಿಗೆ ಹೊರಟಿದ್ದ. ಆದ್ರೆ ಸೀನ್ ಕಟ್ ಮಾಡಿದ್ರೆ ಕಲಬುರಗಿಯಲ್ಲಿ ಮನೆಗೆ ಕನ್ನ ಹಾಕಿದ್ದ ಭೂಪ ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ. ಏನಿದು ಈ ದಾರಿ ತಪ್ಪಿದ ಮಗನ ಸ್ಟೋರಿ? ಇಲ್ಲಿದೆ ನೋಡಿ. ಕನ್ಯಾಕುಮಾರಿಗೆ ಹೊರಟು ಕಲಬುರಗಿಯಲ್ಲಿ ಕಳ್ಳತನ. ಖದೀಮನ ದಾರಿಯನ್ನೇ ಬದಲಿಸಿದ್ರು ರೈಲ್ವೆ ಅಧಿಕಾರಿ. ಸಾಲಾಗಿ ಜೋಡಿಸಿಟ್ಟಿರುವಂತಹ ಚಿನ್ನದ ಒಡವೆಗಳು, ನೋಡುವವರ ಕಣ್ಣು ಕುಕ್ಕುವಂತಿರುವ ಚಿನ್ನದ ಸರ, ಬಳೆ, ಬಗೆ ಬಗೆಯ ಆಭರಣಗಳು, ಇದರ ಕೆಳಗೆ ಅಚ್ಚುಕಟ್ಟಾಗಿ ಜೋಡಿಸಿರುವಂತಹ ಕಟರ್ಗಳು, ಹ್ಯಾಂಡ್ ಗ್ಲೌಸ್ ಜೊತೆಗೆ ಚಿನ್ನ ಕರಗಿಸುವಂತಹ ಗ್ಯಾಸ್ ಮಷೀನ್. ಕಳ್ಳನಿಂದ ವಸೂಲಿ ಮಾಡಿದಂತಹ ಆಭರಣಗಳನ್ನು ಪೊಲೀಸರು ಪ್ರದರ್ಶನಕ್ಕೆ ಇಟ್ಟಿರುವಂತಹ ಈ ದೃಶ್ಯಗಳು ಕಂಡು ಬಂದಿದ್ದು ಹೈದರಾಬಾದ್ ಕರ್ನಾಟಕದ ಹೆಮ್ಮೆ ಕಲಬುರಗಿ ಪಟ್ಟಣದಲ್ಲಿ. ಹೌದು, ಕಳ್ಳತನಕ್ಕೆಂದು ಮಹಾರಾಷ್ಟ್ರದ ಪುಣೆಯಿಂದ ಕನ್ಯಾಕುಮಾರಿ ರೈಲು ಹತ್ತಿದ್ದ ಈ ಖದೀಮ ನವೀನ್ ಜೋಶಿ ಟಿಕೆಟ್ ಪಡೆಯದೆ ಪ್ರಯಾಣ ಮಾಡುತ್ತಿದ್ದ. ಚೆಕಿಂಗ್ಗೆ ಬಂದು ಇವನನ್ನ ಕಲಬುರಗಿಯಲ್ಲೇ ಇಳಿಸಿದ್ರು. ಕಳ್ಳತನಕ್ಕೆ ಕನ್ಯಾಕುಮಾರಿ ಆದ್ರೇನು ಕಲಬುರಗಿ ಆದ್ರೇನು ಎಂದಿದ್ದ ಈ ಐನಾತಿ ಕಲಬುರಗಿ ನಗರದ ಗಾಬರೆ ಲೇಔಟ್ನಲ್ಲಿ ಕೈಚಳಕ ತೋರಿದ್ದ. ಅಂದಹಾಗೆ ಮೂಲತಃ ಕಾರವಾರ ಜಿಲ್ಲೆಯವನಾದ ಈ ನವೀನ್ ಹೋಟೆಲ್ನಲ್ಲಿ ಕುಕ್ ಆಗಿ ಕೆಲಸ ಮಾಡುತ್ತಿದ್ದ. ಹೋಟೆಲ್ ದುಡ್ಡು ಶೋಕಿಗೆ ಸಾಲದಕ್ಕೆ ಕಳ್ಳತನಕ್ಕೆ ಇಳಿದಿದ್ದ. ಕಲಬುರಗಿಯಲ್ಲಿ ಈರಣ್ಣ ಅನ್ನೋರ ಮನೆಗೆ ಕನ್ನ ಕೊರೆದಿದ್ದ. ಕಲಬುರಗಿ ಸ್ಟೇಷನ್ ಬಜಾರ್ ಪೊಲೀಸರು ಮಹಾರಾಷ್ಟ್ರದಲ್ಲಿ ಅಡಗಿ ಕುಳಿತಿದ್ದ ನವೀನನ್ನ ಬಂಧಿಸಿ 20 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ಸೀಸ್ ಮಾಡಿದ್ದ. ಒಂದು ರೀಸನ್ ತಮ್ಗೆ ಗುರ್ತಿದೆ, ಏನು ಅಪರಾಧಿ ಇದ್ದಾನೆ. ಅವನು ಅಪರಾಧ ಮಾಡಬೇಕಾದ್ರೆ ಗ್ಲೌಸ್ ಬಳಸ್ಕೊಂಡಿದ್ದಾನೆ. ಆ ಗ್ಲೌಸ್ ಕೂಡ ನಮ್ಮ ತಂಡ ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಅಲ್ಲಿ ಪಕ್ಕದ ಮನೆಯಲ್ಲಿ ಒಂದು CCTV ಕ್ಯಾಮ್ರಾ ಸಿಗುತ್ತೆ. ಅಲ್ಲಿ ಅವನು CCTVಯಲ್ಲಿ ಆರೋಪಿಯ ಬಗ್ಗೆ ಸ್ವಲ್ಪ ಸುಳಿವು ಸಿಗುತ್ತೆ ಮತ್ತು ಕೆಲವು ಅವನ ಮೂವ್ಮೆಂಟ್ ಬಗ್ಗೆ ನಾವು ಜಾಲ ಹಿಡಿದಾಗ ಇನ್ನೊಂದು ಕಡೆ ಅವನು CCTVಯಲ್ಲಿ ಮೂವ್ಮೆಂಟ್ ಆಗಿರೋದು ಮತ್ತು ಅಲ್ಲಿ ಮೊಬೈಲ್ ಫೋನ್ ಬಳಸಿರೋದು ಗೊತ್ತಾಗುತ್ತೆ. ಬಸ್ ಮುಖಾಂತರ ಸೋಲಾಪುರ್ಗೆ ಹೋಗಿರೋಂಥದ್ದು ಗೊತ್ತಾಗುತ್ತೆ. ಅಲ್ಲಿ ನಾವು ಚೆಕ್ ಮಾಡಿದಾಗ ನಮ್ಮ ಟೀಮ್ ಕಳಿಸಿ ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಮಾಹಿತಿ ಕಲೆ ಹಾಕಿದಾಗ ಅಲ್ಲಿನೂ ಕೂಡ ಅವನು ಮೊಬೈಲ್ ಫೋನ್ ಬಳಸಿರೋದು ಗೊತ್ತಾಗುತ್ತೆ. ಇನ್ನು ಬಂಧಿತ ನವೀನ್ ವಿರುದ್ಧ ರಾಯಚೂರಿನಲ್ಲಿ ಒಂದು ಕೇಸ್ ದಾಖಲಾಗಿದೆ. ಅಂತಾರಾಜ್ಯ ಕಳ್ಳನಾಗಿದ್ದ ಐನಾತಿ ಕನ್ಯಾಕುಮಾರಿಗೆ ಟ್ರೈನ್ ಹತ್ತಿ ಕಲಬುರಗಿಯಲ್ಲಿ ಇಳಿದಿದ್ದು ಪೊಲೀಸರ ಕೈಗೆ ಸಿಕ್ಕಿದ್ದು ವಿಧಿಯಾಟವಲ್ಲದೆ ಮತ್ತೇನು? ಓಂ ಪ್ರಕಾಶ್ ಎಚ್ ಮುನ್ನೂರು, ಪಬ್ಲಿಕ್ ಕನ್ನಡ, ಕಲಬುರಗಿ.